ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನಿವತ್ತು ಗಿಣ್ಣದ ಹಾಲು ಇಲ್ಲದೇ ಹೇಗೆ ಗಿಣ್ಣ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸಿಂಪಲ್ಲಾಗೆ ಮಾಡ್ಕೋಬೋದು. ಆದರೆ ಆ ಗಿಣ್ಣ ಮಾಡ್ಕೊಳ್ಳೋಕ್ಕೆ ಮಿಲ್ಕ್ ಮೇಡ್ ಮಾಡ್ಕೋಬೇಕು ನಾವು. ಮಿಲ್ಕ್ ಮೇಡ್ ಅಂದರೆ ನಾವು ಗೀವ್ ಅಂತ ಕರಿತೇವಲ್ಲ, ಅದಕ್ಕೆ ಮಿಲ್ಕ್ ಮೇಡ್ ಅಂತ ನಾನು ಹೇಳ್ತೀನಿ. ಮಿಲ್ಕ್ ಮೇಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 1 ಕಪ್ ಹಾಲು ತೊಗೊಳ್ಳಿ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಪೂರ್ತಿ ಕ್ಲಿಯರಾಗಿ ಕುದಿಸ್ಕೊಳ್ಳಿ. ಅದು ನೋಡಿ ಗೀವ್ ಹೇಗೆ ಬರುತ್ತೋ ಅದೇ ಥರ ಬರುತ್ತೆ. ಅದನ್ನು ನೀವು ಯಾವುದಾದ್ರೂ ಕೇಕು ಏನು ಸ್ವೀಟ್ ಬೇಕಾದರೂ ಮಾಡೋಕೆ ಹಾಕ್ಕೋಬೋದು ನೋಡಿ. ಮಿಲ್ಕ್ ಮೇಡ್ ಏನು ಅಂದರೆ, ಮಿಲ್ಕ್ ಮೇಡ್ ಅಂದರೆ ಗೀವ್ ಅಂತ ನಾವು ಗೀವ್ ಹಾಕಿ ಹೇಗೆ ಗಿಣ್ಣ ಮಾಡ್ತೇವಲ್ಲ, ಇದು ಅದೇ ಥರನೇ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ನಾನು ಕುದಿಸ್ಕೊತೀನಿ. ಇದು ನೋಡಿ ಒಂಥರ ಅಂಟಾಗಬೇಕು, ಅಲ್ಲಿವರೆಗೂ ನೀವು ಕುದಿಸ್ಕೊಳ್ಳಿ. ನಿಮ್ಮ ಮನೇಲಿ ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಅಡುಗೆ ಸೋಡಾ ಹಾಕಿ ಪರವಾಗಿಲ್ಲ. ಸ್ವಲ್ಪ ನಿಮಗೆ ಎಷ್ಟು ಬೇಕಾಗ್ತದೋ ಅಷ್ಟು ಮಾಡಿಟ್ಕೊಳ್ಳಿ. ನಿಮಗೆ ಭಾಳ ಬೇಕು ಅಂದರೆ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಮಾಡಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಮಿಲ್ಕ್ ಮೇಡ್ ಅಂತ ಕರೀತಾರೆ. ಇವಾಗ ಗಿಣ್ಣಕ್ಕೆ ಏನು ಬೇಕು ಅಂತ ಹೇಳ್ತೀನಿ ನೋಡಿ. ಗಿಣ್ಣಕ್ಕೆ ಅರ್ಧ ಲೀಟ್ರ್ ಮೊಸರು ತೊಗೊಳ್ಳಿ ಫ್ರೆಂಡ್ಸ್. ಆ ಅರ್ಧ ಲೀಟ್ರ್ ಮೊಸರನ್ನ ಎಲ್ಲ ನೀರು ಹೋಗೋವರೆಗೂ ಒಂದು ಅರ್ಬಿ ಹಾಕಿ ಸೋಸ್ಕೊಳ್ಳಿ ಕ್ಲೀನಾಗಿ. ಆ ಮೊಸರಲ್ಲಿರೋ ನೀರು ಎಲ್ಲ ಕೆಳಗೆ ಬರಬೇಕು ಫ್ರೆಂಡ್ಸ್. ಗಟ್ಟಿ ಮೊಸರು ಇದ್ದರೆ ಪರವಾಗಿಲ್ಲ, ಮೊಸರು ಅಳಕ್ಕಿದ್ರೆ ಅದನ್ನು ಸೋಸ್ಕೊಳ್ಳಿ ನೋಡಿ. ಇದೇ ಥರ ನೀವು ಹಾಲು ಹಾಕಿ ಮಾಡ್ಕೋಬೋದು. ಮಿಲ್ಕ್ ಮೇಡ್ ಪೌಡ್ರು ಬೇಕಾದರೆ ನಿಮಗೆ ಕಿರಾಣಿ ಅಂಗಡಿಲಿ ಸಿಗುತ್ತೆ. ಆ ಮಿಲ್ಕ್ ಮೇಡ್ ಪೌಡ್ರ್ ಹಾಕಿ ನೀವು ಮಾಡ್ಕೋಬೋದು. ಮಿಲ್ಕ್ ಮೇಡ್ ಪೌಡ್ರು ಕೇಳಿದರೆ ಕಿರಾಣಿ ಸ್ಟೋರಲ್ಲಿ ಕೊಡ್ತಾರೆ ನೋಡಿ. ಇವಾಗ ಇದನ್ನೆಲ್ಲ ಸೋಸ್ಕೊಳ್ಳಿ. ಮೊಸರಲ್ಲಿರೋ ನೀರೆಲ್ಲ ಹೋಗಬೇಕು ನೋಡಿ. ಇವಾಗ ಇದು ರೆಡಿ ಆಯಿತು ಮಿಲ್ಕ್ ಮೇಡು. ಮನೆಯಲ್ಲೇ ನಾವು ಇವಾಗ ಆಕಳ ಇಳಿದ್ರೆ, ಎಮ್ಮೆ ಇಳಿದ್ರೆ ಮಾತ್ರ ಹಾಲು ಕೊಡ್ತಾರೆ, ಅವಾಗ ನಾವು ಮಾಡ್ಕೋಬೇಕು. ಸಿಟಿಯಲ್ಲಿ ಹಾಲು ಸಿಗಂಗಿಲ್ಲ, ಅವಾಗ ನಾವು ಈ ಪ್ರಯೋಗ ಮಾಡ್ಬೋದು ನೋಡಿ. ಮೊಸರು ಈ ಥರ ಆಯಿತು. ಸ್ವಲ್ಪ ಹಳಕಾಗಿದೆ ಮೊಸರು, ಗಟ್ಟಿ ಮೊಸರು ಇದ್ದರೆ ಇನ್ನೂ ಟೇಸ್ಟ್ ಬರುತ್ತೆ ಗಿಣ್ಣ ನೋಡಿ. ಇವಾಗ ಇದನ್ನು ನೀವು ನೀಟಾಗಿ ತುಂಬ ಮಸ್ತಾಗಿ ಬರುತ್ತೆ ಗಿಣ್ಣ. ನಾವು ಮಾಡ್ಕೋಬೇಕಪ್ಪ, ಗಿಣ್ಣದ ಹಾಲು ಇಲ್ಲಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಮನೇಲಿ ಗಟ್ಟಿ ಮೊಸರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಹೇಗೆ ಬೇಕಾಗಿ ಗಿಣ್ಣ ಮಾಡ್ಕೋಬೋದು ನೋಡಿ. ಇವಾಗ ಇದನ್ನು ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ನೋಡಿ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೇನು ಅವಾಗ ನಿಮಗೆ ತೋರಿಸಿದ್ದಲ್ಲ ಮಿಲ್ಕ್ ಮೇಡ, ಅದನ್ನು ಹಾಕ್ತಿದ್ದೀನಿ ನೋಡಿ. ಇದನ್ನು ನೀವು ಭಾಳ ಮಾಡಿ ತೆಗೆದಿಟ್ಕೊಳ್ಳಿ, ಏನಾಗಲ್ಲ. ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ ಯಾಕೆ ಹಾಕೋದು ಅಂದರೆ, ನೀವು ಎಷ್ಟು ದಿನ 1 ತಿಂಗಳು ಇಟ್ಟರು ಅದು ಏನೂ ಆಗೋಲ್ಲ ನೋಡಿ. ಇವಾಗ ಇದನ್ನ ಇದೇ ಥರ ಕಲಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಾಕ್ಸಿಗೆ ಟಿಫನ್ ಬಾಕ್ಸ್ ಇರುತ್ತಲ್ಲ, ಆ ಟಿಫನ್ ಬಾಕ್ಸಿಗೆ ಹಾಕಿ ಗ್ಯಾಸ್ ಮೇಲೆ ಒಂದು ಅಗಲವಾದ ಬಾಣಲೆ ಇಡ್ರಿ. ಇಲ್ಲ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಇಟ್ಟು ಈ ಥರ ಸ್ಟ್ಯಾಂಡ್ ಇಡಿ ಫ್ರೆಂಡ್ಸ್. ಸ್ಟ್ಯಾಂಡ್ ಇಲ್ಲ ಅಕ್ಕ ನಮ್ಮ ಕಡೆ ಅಂದರೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟು ಇಡ್ಬೋದು ನೋಡಿ. ಇವಾಗ ಇದನ್ನು ಈ ಥರ ಇಡಬೇಕು. ಏನಿಲ್ಲ ಅಂದರೆ ನೀವು 3/4 ತಾಸು ಬೇಯಿಸ್ಬೇಕು ಇದನ್ನು ನೋಡಿ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಿಮಗೆ ತಿನ್ನಬೇಕು ಅನ್ನಿಸ್ದಾಗ ನೀವು ಅಯ್ಯೋ ನಮಗೆ ಮಾಡ್ಕೋಬೇಕು, ನಮಗೆ ಗಿಣ್ಣ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಮಿಲ್ಕ್ ಮೇಡ್ ಪೌಡ್ರು ಎಲ್ಲ ಅಂಗಡಿಲೂ ಸಿಗುತ್ತೆ ನೋಡಿ. ಇವಾಗ ಈ ಥರ ಬಂತು ಗಿಣ್ಣ. ನಾನು ಕೊರಿಯೋಕ್ಕೆ ಹೋದೆ, ನನ್ನ ಮಗ ಬೇಡ ಅಂದು ಈ ಥರ ಮಾಡಿಸ್ಕೊಂಡಿದ್ದಾನೆ ನೋಡಿ. ಎಷ್ಟು ಸೂಪರಾಗಿ ಬರುತ್ತೆ ಅಂತ. ಸೇಮ್ ಟು ಸೇಮ್ ನೋಡಿ. ನಾವು ಯಾರಾದರೂ ಹಾಲು ಕೊಟ್ಟಾಗ ಮಾಡ್ತೀವಲ್ಲ ಗಿಣ್ಣ, ಅದೇ ಟೈಪ್ ಬರುತ್ತೆ. ಏಲಕ್ಕಿ ನೋಡಿ, ಮಸ್ತ್ ಅಂದರೆ ಮಸ್ತ್ ಆಗ್ತತಿ. ಬಿಸಿ ಬಿಸಿ ಗಿಣ್ಣ ರೆಡಿ ಆಗೈತಿ. ನೀವು ಒಂದು ಸಲ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕೇಳಿ.